ಹಲೋ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ವೆಬ್ಸೈಟ್ ಅಲ್ಲಿ ಇಮೇಜಸ್ ಆಡ್ ಮಾಡೋದು ಹೇಗೆ ಅಂತ ನೋಡೋಣ. ಓಕೆನಾ. ಫಸ್ಟ್ ಆಫ್ ಆಲ್ ಬಂದ್ಬಿಟ್ಟು ಜಸ್ಟ್ ವಿಜುವಲ್ ಸ್ಟುಡಿಯೋ ಕೋಡ್ ಓಪನ್ ಮಾಡಿ. ಓಕೆ, ಓಪನ್ ಆದ್ಮೇಲೆ ಜಸ್ಟ್ ಎಕ್ಸ್ಕ್ಲಮೇಷನ್ ಮಾರ್ಕ್ ಪ್ರೆಸ್ ಮಾಡಿ. ಓಕೆ, ಒಂದು ಬಾಯ್ಲರ್ ಪ್ಲೇಟ್ ಸಿಗುತ್ತೆ HTML ಡಾಕ್ಯುಮೆಂಟ್. ಓಕೆನಾ. ಇವಾಗ ನಾವು ಟೈಟಲ್ ಅಲ್ಲಿ ಇಮೇಜಸ್ ಆಡ್ ಮಾಡೋಣ. ಓಕೆ, ಇಮೇಜಸ್. ನೆಕ್ಸ್ಟ್ ಬಂದ್ಬಿಟ್ಟು ಟ್ಯಾಬ್ ಎಂಟರ್ ಮಾಡಿದ್ರೆ ಡೈರೆಕ್ಟ್ ಬಾಡಿ ಟ್ಯಾಗ್ ಅಲ್ಲಿ ಬಂದ್ಬಿಡ್ತೀರಾ. ಓಕೆ, ಇವಾಗ ನಾವು ಫಸ್ಟ್ ಒಂದು ಪ್ಯಾರಾಗ್ರಾಫ್ ತಗೊಳ್ಳೋಣ. ಓಕೆ, ಆಟೋಮೆಟಿಕ್ ಅದು ಪ್ಯಾರಾಗ್ರಾಫ್ ಬೇಕು ಅಂದ್ರೆ ಲೋರೆಮ್ ಅಂತ ಇರುತ್ತೆ ಫ್ರೆಂಡ್ಸ್. ಓಕೆ, ನೀವು ನೋಡ್ತಿರ್ಬೋದು ಲೋರೆಮ್ ಅಬ್ರಿವಿಯೇಷನ್. ಜಸ್ಟ್ ನೀವು ಲೋರೆಮ್ ಎಂಟರ್ ಮಾಡಿದ್ರೆ ಅದು ಒಂದು ಆಟೋಮೆಟಿಕ್ ಪ್ಯಾರಾಗ್ರಾಫ್ ಕೊಡುತ್ತೆ. ಬಟ್ ನಮ್ಗೆ ಲೈಕ್ ಔಟ್ ಆಫ್ ಲೈಕ್ ಇದು ಸ್ಕ್ರೀನ್ ಹೋಗ್ತಿದೆ ಅಲ್ವಾ, ಇದು ಟೆಕ್ಸ್ಟ್ ಎಲ್ಲ. ಸೊ ಅದು ಹೋಗ್ಬಾರ್ದು ಅಂದ್ರೆ ಜಸ್ಟ್ ಅಲ್ಟ್ ಜೆಡ್ ಪ್ರೆಸ್ ಮಾಡಿ. ಓಕೆ, ಅದು ಇಲ್ಲ ಬಂದ್ಬಿಡುತ್ತೆ. ನಮ್ಗೆ ಈ ತರದ್ ಒಂದು ಆಟೋಮೆಟಿಕ್ ಒಂದು ಪ್ಯಾರಾಗ್ರಾಫ್ ಸಿಗುತ್ತೆ ಫ್ರೆಂಡ್ಸ್. ಓಕೆನಾ. ಜಸ್ಟ್ ಲೋರೆಮ್ ಅಂತ ಪ್ರೆಸ್ ಮಾಡಿ ಸಿಗುತ್ತೆ. ಇವಾಗ ನಾವು ಇನ್ನೊಂದ್ಸಲ ತಗೋಣ. ಓಕೆ, ಒಂದ್ ನಿಮಿಷ ಹೆಚ್ ಟ್ಯಾಗ್ ಅಂದ್ರೆ ಲೈಕ್ ಹಾರಿಜೆಂಟಲ್ ರೂಲ್. ನೆಕ್ಸ್ಟ್ ಇನ್ನೊಂದು ಪ್ಯಾರಾ ಬೇಕು ಅಂದ್ರೆ ಲೈಕ್ ಲೋರೆಮ್ ನಮಗೆ 500 ವರ್ಡ್ ಬೇಕು ಅಂದ್ರೆ ಲೈಕ್ ನಾವು ಇಲ್ಲಿ 500 ಅಂತ ಹಾಕ್ತಿವಿ ಅಲ್ವಾ. ಅದು ಇಲ್ಲಾಂದ್ರೆ ಲೈಕ್ 50 ವರ್ಡ್ ಬೇಕು ಅಂದ್ರೆ 50 ಅಂತ ಹಾಕ್ತಿವಿ. 50 ಅಂತ ಹಾಕ್ಬಿಟ್ಟು ಜಸ್ಟ್ ಎಂಟರ್ ಮಾಡಿ. ಅದು 50 ವರ್ಡ್ ಒಂದು ಲೋರೆಮ್ ಪ್ಯಾರಾಗ್ರಾಫ್ ಕೊಡುತ್ತೆ ನಮ್ಗೆ. ಓಕೆನಾ, ಆಟೋಮೆಟಿಕ್ ಪ್ಯಾರಾಗ್ರಾಫ್. ಸೊ ನೀವು ಓದೋ ಹಾಗಿದ್ರೆ ಓದ್ಬೋದು ಈ ಪ್ಯಾರಾಗ್ರಾಫ್. ಅದ್ರಲ್ಲೇನೆಲ್ಲ ಸಿಂಪಲ್ ಯಾವ್ದೊಂದು ರ್ಯಾಂಡಮ್ ಟೆಕ್ಸ್ಟ್ ಇದೆ. ಓಕೆನಾ. ಇವಾಗ ನಾವು ಇಮೇಜಸ್ ಆಡ್ ಮಾಡೋದು ಹೇಗೆ ಅಂತ ನೋಡೋಣ. ಓಕೆನಾ. ವೆಬ್ಸೈಟ್ ಅಲ್ಲಿ ಫಸ್ಟ್ ಆಫ್ ಆಲ್ ಬಂದ್ಬಿಟ್ಟು ನಾನು ಇಲ್ಲಿ ಒಂದು ಹಾರಿಜೆಂಟಲ್ ರೂಲ್ ಹಾಕ್ತೀನಿ, ಅದು ಸಪ್ರೇಟ್ ಆಗ್ಬಿಡುತ್ತೆ. ಓಕೆ, ಇಲ್ಲಿ ನೋಡೋಣ ಫ್ರೆಂಡ್ಸ್. ಓಕೆ, ಇಮೇಜ್ ಆಡ್ ಮಾಡ್ಬೇಕಂದ್ರೆ ಜಸ್ಟ್ IMG ಟ್ಯಾಗ್ ಯೂಸ್ ಮಾಡಿ ಫ್ರೆಂಡ್ಸ್. ಓಕೆ, IMG ನಾನು ಇವಾಗ ಎಂಟರ್ ಮಾಡಿದ್ರೆ ಅದು ಆಟೋಮೆಟಿಕ್ ಬಂದ್ಬಿಡುತ್ತೆ. ಬಿಕಾಸ್ ಆಫ್ ಲೈಕ್ ಬೇರೆ ಇದ್ರಲ್ಲೆಲ್ಲ ನೋಟ್ ಪ್ಯಾಡ್ ಅಲ್ಲಿ ಈ ತರ ಆಪ್ಷನ್ ಎಲ್ಲ ಸಿಗಲ್ಲ, ಬಟ್ ಇದ್ರಲ್ಲಿ ಮಾತ್ರ ಸಿಗುತ್ತೆ ಇದು VS ಕೋಡ್ ಅಲ್ಲಿ. ಓಕೆ, ಸೊ ಇಮೇಜ್ ಟ್ಯಾಗ್ ಅಲ್ಲಿ ಜಸ್ಟ್ SRC ಅಂದ್ರೆ ಸೋರ್ಸ್. ಇಮೇಜ್ ಸೋರ್ಸ್ ಬಂದ್ಬಿಟ್ಟು ಅದೊಂದು ಆಟ್ರಿಬ್ಯೂಟ್. ಓಕೆನಾ ಫ್ರೆಂಡ್ಸ್. ಇಮೇಜ್ ಸೋರ್ಸ್ ಆಟ್ರಿಬ್ಯೂಟ್, ಅಲ್ಟ್ ಆಟ್ರಿಬ್ಯೂಟ್, ಹೈಟ್ ಆಟ್ರಿಬ್ಯೂಟ್ ಮತ್ತೆ ವಿಡ್ತ್ ಆಟ್ರಿಬ್ಯೂಟ್ ಕೂಡ ಇರುತ್ತೆ ಇಮೇಜ್ ಅಲ್ಲಿ. ಸೊ ಅದ್ರ ಬಗ್ಗೆ ಎಲ್ಲ ಮುಂದೆ ನೋಡೋಣ. ಓಕೆನಾ, ಇದೇ ವಿಡಿಯೋದಲ್ಲಿ. ಮುಂದಿನ ವಿಡಿಯೋದಲ್ಲಿ ರೆಸ್ಪಾನ್ಸಿವ್ ಇಮೇಜ್ ಆಡ್ ಮಾಡೋದು ಹೇಗೆ ಅಂತ ನೋಡೋಣ ಫ್ರೆಂಡ್ಸ್. ಓಕೆನಾ. ಸೊ ಇವಾಗ ನಾವು ಸೋರ್ಸ್ ಅಂದ್ರೆ ಲೈಕ್ ನಾವು ಎಲ್ಲಿಂದ ಇಮೇಜ್ ತಗೊಂಡಿದೀವಿ, ಯಾವ ಅಡ್ರೆಸ್ ಇಂದ ತಗೊಂಡಿದೀವಿ, ಲೈಕ್ ವೆಬ್ಸೈಟ್ ಇಂದ ತಗೊಂಡಿದೀವಾ ಆನ್ಲೈನ್, ಅಥವಾ ನಮ್ಮ ಲೈಕ್ ಲ್ಯಾಪ್ಟಾಪ್ ಅಲ್ಲಿ ಯಾವ್ದಾದ್ರು ಇಮೇಜ್ ಇರೋದನ್ನ ಹಾಕಿದೀವಾ ಲೋಕಲ್ ಅಡ್ರೆಸ್ ಇಂದ ಅಂದ್ಬಿಟ್ಟು ಇದು ಸೋರ್ಸ್ ಅನ್ನೋದು. ಓಕೆನಾ. ಲೈಕ್ ಅಲ್ಟ್ ಅಂದ್ರೆ ಲೈಕ್ ಅಲ್ಟರ್ನೇಟಿವ್. ಅದು ಇಮೇಜ್ ಇವಾಗ ನಾವು ಇಂಟರ್ನೆಟ್ ಸ್ಲೋ ಇದ್ದು ಇಮೇಜ್ ಲೋಡ್ ಆಗ್ಲಿಲ್ಲ ಅಂದ್ರೆ ಅದ್ರ ಬದಲಿ ಅಲ್ಲಿ ಏನ್ ತೋರಿಸ್ಬೇಕು, ಅದು ಯಾವ್ದ್ರ ಬಗ್ಗೆ ಇತ್ತು ಇಮೇಜ್ ಅನ್ನೋದ್ರ ಬಗ್ಗೆ ತೋರಿಸ್ಬೇಕು ಅಂದ್ರೆ ಜಸ್ಟ್ ಅಲ್ಟ್ ಅದರಲ್ಲಿ ಆಲ್ಟರ್ನೇಟಿವ್ ಏನಾದ್ರು ಬರಿಬೇಕು. ಓಕೆನಾ. ಸೊ ಫಸ್ಟ್ ಆಫ್ ಆಲ್ ನಾವು ಇಮೇಜ್ ಆಡ್ ಮಾಡೋಣ. ಓಕೆ, ಫಸ್ಟ್ ಆನ್ಲೈನ್ ಅಲ್ಲಿ ಇರೋ ಇಮೇಜ್ ತಗೊಳ್ಳೋಣ. ಓಕೆನಾ. ಕೆಂಪೇಗೌಡ ಸಾಹೇಬ್ರ ತಗೊಳ್ಳೋಣ. ಓಕೆನಾ, ಲೆಜೆಂಡ್. ಸೊ ಫಾರ್ ಎಕ್ಸಾಂಪಲ್ ನಾನು ಇಮೇಜ್ ತಗೋತೀನಿ. ಇಮೇಜ್ ತಗೋಬೇಕು ಅಂದ್ರೆ ಆನ್ಲೈನ್ ಅಲ್ಲಿ ಜಸ್ಟ್ ನೀವು ಇಲ್ಲಿ ಓಕೆ ಕ್ಲಿಕ್ ಮಾಡಿಬಿಟ್ಟು ಕಾಪಿ ಇಮೇಜ್ ಅಥವಾ ಕಾಪಿ ಲಿಂಕ್ ಅಡ್ರೆಸ್ ಅಂತ ಇರುತ್ತಲ್ವಾ, ಅದನ್ನ ಏನು ಲಿಂಕ್ ಮಾಡೋದು ಕಾಪಿ ಮಾಡಕ್ ಹೋಗ್ಬೇಡಿ. ಜಸ್ಟ್ ಕೆಳಗಡೆ ಬನ್ನಿ, ಕಾಪಿ ಇಮೇಜ್ ಅಡ್ರೆಸ್ ಅಂತ ಇರುತ್ತಲ್ಲ ಅದನ್ನ ಕಾಪಿ ಮಾಡ್ಕೊಳ್ಳಿ. ಓಕೆ, ಕಾಪಿ ಇಮೇಜ್ ಅಡ್ರೆಸ್. ಸೊ ಕಾಪಿ ಇಮೇಜ್ ಅಡ್ರೆಸ್ ಮಾಡ್ಬಿಟ್ಟು ಜಸ್ಟ್ ಇಲ್ಲಿ SRC ಅಂತಿದೆ ಅಲ್ವಾ, ಇಲ್ಲಿ ಬಂದು ಪೇಸ್ಟ್ ಮಾಡಿ ಫ್ರೆಂಡ್ಸ್. ಓಕೆ, Ctrl+V ಪ್ರೆಸ್ ಮಾಡಿದ್ರೆ ಇದು ಲಿಂಕ್ ಬಂದ್ಬಿಡ್ತು. ಓಕೆನಾ, ಇದು ತುಂಬಾನೇ ದೊಡ್ಡದಿದೆ ಲಿಂಕ್. ಸೊ ಇವಾಗ ನಾನು ಓಪನ್ ಮಾಡ್ತೀನಿ. ಓಕೆ, ವೆಬ್ಸೈಟ್ ಅಲ್ಲಿ ಓಪನ್ ಮಾಡೋಣ, ಹೇಗೆ ಕಾಣುತ್ತೆ ಅಂತ ನೋಡೋಣ. ಜಸ್ಟ್ ಎ ಸೆಕೆಂಡ್. ಓಪನ್ ಲೈವ್ ಸರ್ವರ್ ಅಂತ ಅದನ್ನ ಡೌನ್ ಇನ್ಸ್ಟಾಲ್ ಮಾಡಿ ಫ್ರೆಂಡ್ಸ್. ಓಕೆನಾ, ಲೈವ್ ಸರ್ವರ್. ಸೊ ಫ್ರೆಂಡ್ಸ್ ಇಲ್ಲಿ ನೋಡಬಹುದು ನಾವು 2 ಪ್ಯಾರಾಗ್ರಾಫ್ ತಗೊಂಡಿದ್ವಿ, ಮತ್ತೆ ಇನ್ನೊಂದು ಇಮೇಜ್ ಇಲ್ಲಿ ಬರ್ತಿದೆ ಫ್ರೆಂಡ್ಸ್. ಓಕೆ, ಅದು ಲೈಕ್ ನಾವು ಹೈಟ್ ವಿಡ್ತ್ ಎಲ್ಲ ಏನು ಡಿಫೈನ್ ಮಾಡಿಲ್ಲ. ಓಕೆನಾ, ಆದ್ರೂ ಅದು ಆಟೋಮೆಟಿಕ್ ತಗೊಂಡಿದೆ. ಸೊ ನಾವು ಇವಾಗ ಹೈಟ್ ಡಿಫೈನ್ ಮಾಡೋಣ. ಓಕೆ, ಹೈಟ್ ಅಥವಾ ವಿಡ್ತ್ ಎರಡರಲ್ಲಿ ಒಂದನ್ನು ಡಿಫೈನ್ ಮಾಡಿ ಫ್ರೆಂಡ್ಸ್. ಓಕೆ, ಎರಡು ಹಾಕಕ್ ಹೋಗ್ಬೇಡಿ. ಎರಡು ಹಾಕಿದ್ರೆ ಲೈಕ್ ಇಮೇಜ್ ಲೈಕ್ ಅದರ ಆಸ್ಪೆಕ್ಟ್ ರೇಷಿಯೋ ಹಾಳಾಗ್ಬಿಡುತ್ತೆ. ಓಕೆನಾ. ಸೊ ನಾನು ಇವಾಗ ವಿಡ್ತ್ ಹಾಕ್ತೀನಿ. ಓಕೆ, ವಿಡ್ತ್ ಈಸ್ ಈಕ್ವಲ್ ಟು ಲೈಕ್ 500 ಅಂತ ಹಾಕೋಣ. ಓಕೆ, ಇಲ್ಲಿ ನೋಡೋಣ ಈ ರೀತಿ ಕಾಣುತ್ತೆ ಫ್ರೆಂಡ್ಸ್ ಇಮೇಜ್. ಓಕೆನಾ, 500 ಹಾಕಿದ್ರೆ ಲೈಕ್ ನೀವು ಹೈಟ್ ಹಾಕಿದ್ರು ಕೂಡ ಯಾವ್ದಾದ್ರು ಒಂದ್ ಹಾಕಿ, ಅದೇ ಲೈಕ್ ರೆಕಮೆಂಡೇಶನ್ ಪ್ರಾಕ್ಟೀಸ್ ಇರುತ್ತೆ. ಓಕೆನಾ, ಲೈಕ್ ನೀವು 2 ಹಾಕಿದ್ರೆ ಏನಾಗುತ್ತಂದ್ರೆ ಲೈಕ್ ಇವಾಗ ನಾನು ಹೈಟ್ ಕೂಡ ಹಾಕ್ತೀನಿ ರೀ. ಹೈಟ್ ಬಂದ್ಬಿಟ್ಟು ಜಸ್ಟ್ 300 ಅಂತ ಹಾಕೋಣ. ಓಕೆ, ಸೊ ಈ ರೀತಿ ಇಮೇಜ್ ಹಾಳಾಗ್ಬಿಡುತ್ತೆ ಫ್ರೆಂಡ್ಸ್. ಓಕೆನಾ, ಲೈಕ್ ಒಂಥರ ಚೆನ್ನಾಗಿ ಬರಲ್ಲ. ಸೊ ಯಾವ್ದಾದ್ರು ಒಂದನ್ನು ಆಡ್ ಮಾಡಿ ನೀವು, ಹೈಟ್ ಅಥವಾ ವಿಡ್ತ್, ಇದು ನೆನಪಿರ್ಲಿ. ಓಕೆ, ಇವಾಗ ನೆಕ್ಸ್ಟ್ ಬಂದ್ಬಿಟ್ಟು ಅಲೈನ್ ಮಾಡ್ಬೇಕು ಅದನ್ನ, ಲೈಕ್ ರೈಟ್ ಸೈಡ್ ಲೆಫ್ಟ್ ಸೈಡ್ ಅಲ್ಲಿ ಹಾಕ್ಬೇಕು ಇಮೇಜ್ ಅಂದ್ರೆ. ಜಸ್ಟ್ ಇಲ್ಲಿ ಅಲೈನ್ ಅಂತ ಒಂದು ಇದು ಇದೆ ಫ್ರೆಂಡ್ಸ್, ಟ್ಯಾಗ್. ಓಕೆನಾ, ಅಟ್ರಿಬ್ಯೂಟ್ ಇದೆ, ಅದನ್ನ ಮಾಡೋಣ. ಓಕೆ, ಅಲೈನ್. ಸೊ ಅಲೈನ್ ಅಂತ ಇದು ನಾವು ರೈಟಿಗೆ ಮಾಡೋಣ ಫ್ರೆಂಡ್ಸ್ ಇಮೇಜ್. ಓಕೆ, ರೈಟ್ ನೋಡ್ಬೋದು ಫ್ರೆಂಡ್ಸ್. ಓಕೆನಾ, ಇಲ್ಲಿ ರೈಟಿಗೆ ಬಂದಿದೆ ಇಮೇಜ್ ಅಲ್ವಾ. ಸೊ ಅಲೈನ್ ಮಾಡಿದ್ರೆ, ಬಟ್ ಫ್ರೆಂಡ್ಸ್ ನಾನು ಹೇಳೋದು ಆ ಅಲೈನ್ ಅನ್ನೋದು ಅಟ್ರಿಬ್ಯೂಟ್ ಇದೆ ಅಲ್ವಾ, ಅದು ಡೆಪ್ರಿಕೇಟರಿ ಅಟ್ರಿಬ್ಯೂಟ್. ಅದನ್ನ ಲೈಕ್ ಇದು ಸಪೋರ್ಟ್ ಮಾಡಲ್ಲ ಇದು HTML5. ಓಕೆನಾ, ಅದು ಯಾವಾಗ ಬೇಕಾದ್ರೂ ಅದ್ರ ಸಪೋರ್ಟ್ ಎಲ್ಲ ಇದು
ತೆಗೆದು ಬಿಡ್ಬಹುದು ಅವರು. ಸೊ ಅದನ್ನ ಲೈಕ್ ಅಲೈನ್ ಅಂತ ಇಲ್ಲಿ ನೀವು ರೆಡ್ ಬರ್ತಿದೆ, ನೀವೇ ನೋಡ್ತಿರ್ಬಹುದು. ಓಕೆನಾ. ಸೊ ಇದು ಅಲೈನ್ ಅನ್ನು ರೆಡ್ ಬರ್ತಿದೆ ಅಲ್ವಾ, ಇದು ಸಪೋರ್ಟ್ ಇಲ್ಲ ಅಂತ ಅರ್ಥ. ನಮಗಿದು ಬೇಡ. ಇದು HTML ಅವರೇ ಹೇಳಿದ್ದಾರೆ, ಇದು ಲೈಕ್ ರೈಟ್ ಲೆಫ್ಟ್ ಮಾಡ್ಬೇಕು, ಇಮೇಜ್ ಏನಾದ್ರು ಮಾಡ್ಬೇಕಂದ್ರೆ ಲೈಕ್ CSS ಇಂದ ಮಾಡಿ ಅಂತ ಹೇಳಿದ್ದಾರೆ. ಓಕೆನಾ. ಸೊ ಇದು ನಾವ್ ಏನೇ ಬರೆದ್ರು ಕೂಡ ಇಮೇಜ್ಗೆ ಅದು SRC ಅಂತಿದೆ ಅಲ್ವಾ ಫ್ರೆಂಡ್ಸ್, ಸೋರ್ಸ್, ಅದಕ್ಕಿಂತ ಮುಂಚೆ ಬರಿಬೇಕು ವಿಡ್ತ್, ಅದನ್ನ ರೈಟ್ ಲೆಫ್ಟ್ ಮಾಡೋದೇ ಏನೇ ಆಗಿದ್ರು. ಸೊ ನಾನು ಇದು ಅಲೈನ್ ಅಟ್ರಿಬ್ಯೂಟ್ ಬೇಡ, ಇವಾಗ ಅದು ಯೂಸ್ ಆಗಲ್ಲ HTML5 ಗೆ. HTML4ಗಿಂತ ಮುಂಚೆ ಇತ್ತು ಅದು ಆಪ್ಷನ್ ಅಲೈನ್ ಮಾಡೋದು. ಇವಾಗ ನಾವು CSS ಇಂದಾನೇ ಮಾಡ್ತೀವಿ. ಸೊ ನಾನು ಜಸ್ಟ್ ಮುಂದೆ CSS ಅಲ್ಲಿ ನೋಡೋಣ ಇಮೇಜ್ ಎಲ್ಲ ಹೇಗ್ ಲೈಕ್ ಓಕೆ ಸ್ಟೈಲ್ ಡಿಸೈನ್ ಎಲ್ಲ ಹೇಗ್ ಮಾಡೋದು. ಬಟ್ ನಾನು ಸುಮ್ಮನೆ ಒಂದು ತೋರಿಸ್ತೀನಿ ನೋಡಿ. ಸ್ಟೈಲ್ ಅಂತ ಒಂದು ಇದು ಮಾಡಿ. ಓಕೆ, CSS ಅಲ್ಲಿ ನೋಡೋದು ಹೇಗೆ ಅಂತ ನೋಡ್ತಿದೀವಿ. ಸ್ಟೈಲ್ ಫ್ಲೋಟ್ ಅಂತ ಮಾಡಿ. ಓಕೆ, ಫ್ಲೋಟ್ ಲೆಫ್ಟ್ ಸೈಡ್ ಮಾಡಿ ಫ್ರೆಂಡ್ಸ್. ಲೆಫ್ಟ್ ಅಂತ ಕೊಟ್ರೆ ಇದು ಇಮೇಜ್ ಲೆಫ್ಟ್ ಅಲ್ಲಿ ಬಂದಿರುತ್ತೆ. ಓಕೆನಾ. ಇವಾಗ ರೈಟ್ ಕೊಟ್ರೆ ಅದು ರೈಟ್ ಅಲ್ಲಿ ಹೋಗುತ್ತೆ. ಬಟ್ ಅದೇ ಅಲೈನ್ ಅಟ್ರಿಬ್ಯೂಟ್ ಯೂಸ್ ಮಾಡಬೇಡಿ. ಜಸ್ಟ್ ಇದು ಸ್ಟೈಲ್ ಅಂತಿದೆ ಅಲ್ವಾ CSS ಎಂದು ಜಸ್ಟ್ ಒಂದು ಸ್ಯಾಂಪಲ್ ತೋರಿಸಿದ್ದೀನಿ ಅಷ್ಟೇ. ಸೊ ಇದನ್ನ ಪ್ರಾಕ್ಟೀಸ್ ಮಾಡಿ ಫ್ರೆಂಡ್ಸ್. ಓಕೆ, ಮುಂದೆ CSS ಅಲ್ಲಿ ನಾವೆಲ್ಲಾನು ನೋಡೋಣ. ಇವಾಗ ಇನ್ನೊಂದು ಬಂದ್ಬಿಟ್ಟು ಫ್ರೆಂಡ್ಸ್, ನೀವು ಇದು ಇನ್ಸ್ಪೆಕ್ಟ್ ಟೂಲ್ ಯೂಸ್ ಮಾಡೋದನ್ನ ಪ್ರಾಕ್ಟೀಸ್ ಮಾಡಿ ಫ್ರೆಂಡ್ಸ್. ಓಕೆನಾ. ಲೈಕ್ ಇನ್ಸ್ಪೆಕ್ಟ್, ನಾನು ವೆಬ್ಸೈಟ್ ಇನ್ಸ್ಪೆಕ್ಟ್ ಮಾಡ್ತೀನಿ ನೋಡಿ. ಇಲ್ಲಿ ವ್ಯೂಸ್ ಪೇಜ್ ಸೋರ್ಸ್ ಇದೆ ಅಲ್ವಾ, ಅದ್ರ ಕೆಳಗಡೆನೆ ಇನ್ಸ್ಪೆಕ್ಟ್ ಟೂಲ್ ಇದೆ. ಸೊ ಅದು ಇನ್ಸ್ಪೆಕ್ಟ್ ಮಾಡಿದ್ರೆ ನಿಮಗೆ ಫುಲ್ ಡೀಟೇಲ್ ಗೊತ್ತಾಗುತ್ತೆ. ಓಕೆನಾ. ಯಾವ ಟ್ಯಾಗ್ ಯೂಸ್ ಮಾಡಿದೀವಿ ನಾವು ಇವಾಗ. ಓಕೆನಾ. HTML ಅಲ್ಲಿ ಯಾವ ಟ್ಯಾಗ್ ಯೂಸ್ ಮಾಡಿ ನಾವು ಇಮೇಜ್ ಎಲ್ಲ ಆಡ್ ಮಾಡಿದೀವಿ, ಇಮೇಜ್ ರೇಷಿಯೋ ಏನು ಎಲ್ಲ ನೋಡ್ಬೋದು ಇದ್ರಲ್ಲಿ. ಓಕೆನಾ. ಜಸ್ಟ್ ಇಲ್ಲಿ ನೋಡ್ತಿರ್ಬೋದು. ಜಸ್ಟ್ ಇಲ್ಲಿ ಓಕೆ, ಇನ್ಸ್ಪೆಕ್ಟ್ ಟೂಲ್ ಅಲ್ಲಿ ಕಾರ್ನರ್ ಅಲ್ಲಿ ಇಲ್ಲೊಂದು ಇದು ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಇವಾಗ ನಾನು ಇಮೇಜ್ ಸೆಲೆಕ್ಟ್ ಮಾಡ್ಕೋತೀನಿ. ಓಕೆ, ಇಲ್ಲಿ ಸೆಲೆಕ್ಟ್ ಆಗಿದೆ, ನೀವು ನೋಡ್ತಿರ್ಬೋದು. ಸೊ ಈ ಇಮೇಜ್ ಡೀಟೇಲ್ ಇವಾಗ ಲೈಕ್ ನೋಡಿ ಫ್ರೆಂಡ್ಸ್, ಇಲ್ಲಿ ಕೆಳಗಡೆ ಒಂದು ಬಾಕ್ಸ್ ಕಾಣ್ತಿದೆ ಅಲ್ವಾ, ಅದ್ರಲ್ಲಿ ನೋಡಿ 500 ಓಕೆ ವಿಡ್ತ್ ಅಂಡ್ 400 ಹೈಟ್ ಇದೆ ಫ್ರೆಂಡ್ಸ್. ಓಕೆನಾ. ಇಲ್ಲಿ ನೀವು ನೋಡ್ತಿರ್ಬೋದು ಇಮೇಜ್ ಫುಲ್ ಡೀಟೇಲ್ ಎಲ್ಲ ಇಲ್ಲೇ ತೋರಿಸುತ್ತೆ. 500 ಇಂಟು 400 ಪಿಕ್ಸೆಲ್ ಅಂತ. ಓಕೆ, ನಾವು ತಗೊಂಡಿರೋದು ಎಲ್ಲಿಂದ ಏನು ಎಲ್ಲ ತೋರಿಸುತ್ತೆ. ಇವಾಗ ಬಂದ್ಬಿಟ್ಟು ಜಸ್ಟ್ ಇದನ್ನ ಕ್ಲೋಸ್ ಮಾಡ್ತೀನಿ. ಇನ್ಸ್ಪೆಕ್ಟ್ ಟೂಲ್ ನೀವು ಮುಂದೆ ಎಲ್ಲಾನು ನಾವು ಎಲ್ಲಾ ರೀತಿನೂ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್. ಓಕೆನಾ. ಜಸ್ಟ್ ಕನೆಕ್ಟ್ ಆಗಿರಿ. ಇವಾಗ ನಾವು ಈ ಇಮೇಜ್ ಬಿಟ್ಟು ಲೈಕ್ ನಾವು ನಮ್ ಲೋಕಲ್ ಲ್ಯಾಪ್ಟಾಪ್ ಅಲ್ಲೇ ಇರೋ ಇಮೇಜ್ ಆಡ್ ಮಾಡೋದು ಹೇಗೆ ಅಂತ ನೋಡೋಣ. ಓಕೆನಾ. ಸೊ ಲೋಕಲ್ ಇಮೇಜ್ ಆಡ್ ಮಾಡೋದು ಹೇಗೆ ಅಂತ ನೋಡೋಣ. ಲೋಕಲ್ ಆಡ್ ಮಾಡ್ಬೇಕು ಅಂದ್ರೆ ಜಸ್ಟ್ ಇಮೇಜ್ ಟ್ಯಾಗ್ ತಗೊಳ್ಳಿ. ಓಕೆ, ಇಮೇಜ್ ಟ್ಯಾಗ್ ಆದ್ಮೇಲೆ ಸೋರ್ಸ್ ಅಲ್ಲಿ ಜಸ್ಟ್ ಇಲ್ಲಿ ನಾನು ಲೈಕ್ ಇಮೇಜ್ ಇಲ್ಲಿ ತುಂಬಾನೇ ಇದೆ ಫ್ರೆಂಡ್ಸ್. ಬಟ್ ನಾನು ಹೇಳೋದು ಇಲ್ಲಿ ನಮ್ index.html ಕಾಣ್ತಿದೆ ಅಲ್ವಾ ಸೈಡ್ಗೆ, ಅದು ಯಾವ ಫೋಲ್ಡರ್ ಅಲ್ಲಿ ಇದೆಯೋ ಅದೇ ಫೋಲ್ಡರ್ ಅಲ್ಲಿ ಇಮೇಜ್ ಇರಬೇಕು. ಓಕೆ, ಲೈಕ್ ಒಂದ್ ವೇಳೆ ಇದು ನಾವು ಆನ್ಲೈನ್ ಇಂದ ಎತ್ಕೊಂಡು ಇಮೇಜ್ ಹಾಕಿದ್ರೆ ಬೈ ಚಾನ್ಸ್ ಅದು ಆನ್ಲೈನ್ ಅಲ್ಲಿ ಡಿಲೇಟ್ ಆದ್ರೆ ನಮ್ಮ ವೆಬ್ಸೈಟ್ ಅಲ್ಲೂ ಡಿಲೇಟ್ ಆಗುತ್ತೆ. ಸೊ ಅದಕ್ಕೆ ನಮ್ಮ ಲ್ಯಾಪ್ಟಾಪ್ ಇಂದಾನೇ ನಾವು ಇಮೇಜ್ ಆಡ್ ಮಾಡೋದು ಬೆಟರ್ ಅಂತ ನಂಗೆ ಅನ್ಸುತ್ತೆ. ಸೊ ಇದು ಲೈಕ್ index.html ಕೆಳಗಡೆ ಕೃಷ್ಣ JPG ಅಂಡ್ ಪಿಕ್ಸಾರ್ಟ್ JPG ಅಂತ ಇದೆ ಅಲ್ವಾ, ಎರಡು ಇಮೇಜ್. ಸೊ ಅದು ಬಿಟ್ಟು ಇಲ್ಲಿ ಕೆಳಗಡೆ ಇರೋ ಇಮೇಜಸ್ ಫೋಟೋಸ್ ಅಂತ ಇದೆಯಲ್ಲ, ಇದ್ರಲ್ಲಿರೋ ಇಮೇಜಸ್ ಹಾಕಿದ್ರೆ ಅದು ಯೂಸ್ ಆಗಿಲ್ಲ. ಓಕೆ, ಸೊ ಅದು ತಗೊಳ್ಳಲ್ಲ, ಅದು ಅಡ್ರೆಸ್ಸೇ ಹುಡ್ಕಕ್ ಹೋಗಲ್ಲ. ಸೊ ಅದಕ್ಕೆ ಈ index.html ಮತ್ತು ಫೋಟೋಸ್ ಇಮೇಜಸ್ ಎರಡು ಒಂದೇ ಫೋಲ್ಡರ್ ಅಲ್ಲಿ ಇರ್ಬೇಕು. ಓಕೆ, ಸೊ ಇವಾಗ ಲೈಕ್ ಫೋಲ್ಡರ್ ಅಲ್ಲಿ ಆಡ್ ಮಾಡ್ಬೇಕು ಅಂದ್ರೆ ಇಲ್ಲಿ ಕೆಳಗಡೆ ಇರೋ ಇಮೇಜಸ್ ಎತ್ಕೊಂಡು ಹೋಗಿ ಇಲ್ಲೇ ಜಸ್ಟ್ ಆಡ್ ಮಾಡಿ. ಓಕೆ, ಮೂವ್ ಅಂತ ಕೊಡಿ, ಇದು ಆಡ್ ಆಗಿರುತ್ತೆ. ಇಲ್ಲೊಂದು ನೋಡ್ತಿರ್ಬೋದು index.html ಮೇಲ್ಗಡೆ ಕ್ರಿಶ್ ಡೆವಲಪರ್ ಫೋಲ್ಡರ್ ಅಲ್ಲಿ ಇಮೇಜಸ್ ಸೇವ್ ಆಗಿದೆ. ಓಕೆ, ಸೊ ಇವಾಗ ನಾನು ಕೃಷ್ಣ JPG ಅಂತಿದೆ ಅಲ್ವಾ, ಆ ಇಮೇಜ್ ಆಡ್ ಮಾಡ್ಬಿಟ್ಟು ತೋರಿಸ್ತೀನಿ. ಓಕೆ, ಇಲ್ಲಾಂದ್ರೆ ಪಿಕ್ಸಾರ್ಟ್ ಅಂತಿದೆ ಅಲ್ವಾ, ಆ ಇಮೇಜ್ ಹಾಕೋಣ. ಪಿಕ್ಸಾರ್ಟ್ ನೀವು ಕ್ಯಾಪಿಟಲ್ ಆದ್ರೂ ಹಾಕಿ ಸ್ಮಾಲ್ ಆದ್ರೂ ಹಾಕಿ, ಇದು ಲೆಟರ್ಸ್ ಏನ್ ಇದು ಆಗಲ್ಲ. ಬಟ್ ಲಾಸ್ಟ್ ಇದೆ ಅಲ್ವಾ, ಇದು PNG JPG ಅದನ್ನ ಕಂಪಲ್ಸರಿ ಹಾಕ್ಲೇಬೇಕು. ಪಿಕ್ಸಾರ್ಟ್.jpg. ಓಕೆ, ಇವಾಗ ಅಲ್ಟರ್ನೇಟಿವ್ ಅದ್ರ ಬಗ್ಗೆ ತೋರಿಸ್ತೀನಿ ಫ್ರೆಂಡ್ಸ್. ಜಸ್ಟ್ ಇಮೇಜ್ ಬಂದಿದೆಯೋ ಇಲ್ಲ ಅಂತ ಚೆಕ್ ಮಾಡೋಣ. ಓಕೆ, ಇಲ್ಲಿ ನೋಡ್ತಿರ್ಬೋದು ಫ್ರೆಂಡ್ಸ್, ಇಮೇಜ್ ಬಂದಿದೆ. ಓಕೆನಾ. ಸೊ ಬಟ್ ಇದು ತುಂಬಾನೇ ದೊಡ್ಡದಾಗಿ ಬಂದಿದೆ ಇಮೇಜ್. ನಮ್ಗೆ ಇಷ್ಟು ದೊಡ್ಡದು ಬೇಡ, ಲೈಕ್ ಸೈಜ್ ಎಲ್ಲ ಸ್ಮಾಲ್ ಮಾಡೋಣ. ಅಂದ್ರೆ ನಾನು ಹೇಳಿದ್ನಲ್ಲ ಫ್ರೆಂಡ್ಸ್, ವಿಡ್ತ್ ಅಥವಾ ಹೈಟ್ ಎರಡರಲ್ಲಿ ಒಂದನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಓಕೆನಾ, ಎರಡು ಹಾಕಕ್ ಹೋಗ್ಬೇಡಿ. ಜಸ್ಟ್ ನಾನು ಇವಾಗ ವಿಡ್ತ್ ಹಾಕ್ತೀನಿ ನೋಡಿ. ಓಕೆ, ವಿಡ್ತ್ ಇಸ್ ಈಕ್ವಲ್ ಟು 300 ಅಂತ ಹಾಕೋಣ. ಓಕೆ, ಇದು SRC ಅಂತಿದಲ್ವಾ ಫ್ರೆಂಡ್ಸ್, SRC ಅದಕ್ಕಿಂತ ಮುಂಚೆನೆ ವಿಡ್ತ್ ಹಾಕ್ಬೇಕು. ಓಕೆ, ಇಲ್ಲಿ ನೋಡೋಣ, ಇಲ್ಲಿ ಬಂದಿದೆ ನೋಡಿ ಫ್ರೆಂಡ್ಸ್. ಓಕೆನಾ, 300 ಪಿಕ್ಸೆಲ್ PX ಪಿಕ್ಸೆಲ್ ಆತರ ಏನು ಬರೆಯೋದ್ ಬೇಕಾಗಿಲ್ಲ, ಅದು ಆಟೋಮೆಟಿಕ್ ತಗೊಳುತ್ತೆ. ಓಕೆ, 300 ಅಂತ ಹಾಕಿದ್ರೆ ಸಾಕು, ಅದು ಆಟೋಮೆಟಿಕ್ ತಗೊಳುತ್ತೆ. ಬಟ್ ನಾನು ಹೇಳೋದು ಇಲ್ಲಿ ಗೊತ್ತಾಯ್ತಲ್ಲ ಫ್ರೆಂಡ್ಸ್, ಇಮೇಜ್ 300 ಇದು SRC ಗಿಂತ ಮುಂಚೆನೆ ಹಾಕ್ಬೇಕು. ಸೊ ಇವಾಗ ನಾನು ಹೇಳಿದ್ದು ಇದು ಅಲ್ಟರ್ನೇಟ್ ಬಗ್ಗೆ ಹೇಳಲೇ ಇಲ್ಲ ಫ್ರೆಂಡ್ಸ್. ಓಕೆನಾ, ಅಲ್ಟರ್ನೇಟ್ ಬಗ್ಗೆ ಏನಂದ್ರೆ ಜಸ್ಟ್ ಇವಾಗ ಇಮೇಜ್ ಏನ್ ಗೊತ್ತಾ, ನಾನು ಜಸ್ಟ್ ಈ ತರದ್ ಇಮೇಜ್ ಅಲ್ಲಿ ಈಗ ಮಾಡಿರ್ತೀನಿ. ಸೊ ಇವಾಗ ಇಮೇಜ್ ಕಾಣ್ತಿಲ್ಲ ಫ್ರೆಂಡ್ಸ್ ವೆಬ್ಸೈಟ್ ಅಲ್ಲಿ, ನೀವೇ ನೋಡ್ತಿರ್ಬೋದು. ಓಕೆನಾ, ಸೊ ಬಟ್ ಇಮೇಜ್ ಕಾಣ್ತಿಲ್ಲ ಅಲ್ವಾ, ಅದ್ರ ಬದಲು ಏನ್ ಬರ್ಬೇಕಲ್ಲಿ, ಯಾವ ಇಮೇಜ್ ಇತ್ತು ಅಂತ ಹೇಗ್ ಗೊತ್ತಾಗೋದು ನಮ್ಮ ಆಡಿಯನ್ಸ್ಗೆ? ಅದಕ್ಕೆ ನಾವು ಏನಾದ್ರೂ ಕೊಡ್ತೀವಿ. ಓಕೆನಾ, ಇಮೇಜ್ ನೇಮ್ ಎಲ್ಲ ಕೊಟ್ಟಿರ್ತೀವಿ. ಓಕೆ, ದಿಸ್ ಈಸ್ ಲಯನ್ ಇಮೇಜ್ ಅಂತ ಕೊಟ್ಟಿರ್ತೀವಿ. ಓಕೆ, ಲಯನ್ ಇಮೇಜ್.
ಸೊ ಇವಾಗ ನೋಡಿ ಫ್ರೆಂಡ್ಸ್ ವೆಬ್ಸೈಟ್ ಅಲ್ಲಿ ಹೇಗೆ ಕಾಣುತ್ತೆ ಅಂತ. ಓಕೆ, ಇಲ್ಲಿ ನೋಡ್ತಿರ್ಬೋದು ಫ್ರೆಂಡ್ಸ್, ದಿಸ್ ಈಸ್ ಎ ಲಯನ್ ಇಮೇಜ್ ಅಂತ ಬರ್ತಿದೆ. ಬಟ್ ಇಲ್ಲಿ ಇಮೇಜ್ ಒಂದು ಚಿಕ್ಕದಾಗಿ ಒಂದು ಸಿಂಬಲ್ ಕೂಡ ಬರ್ತಿದೆ. ನೀವು ತುಂಬಾ ವೆಬ್ಸೈಟ್ ಅಲ್ಲಿ ಅದು ನೋಡಿರ್ಬಹುದು ಅಲ್ವಾ. ಸೊ ಅದೇ ಫ್ರೆಂಡ್ಸ್, ಓಕೆನಾ. ಸೊ ಇವಾಗ ನಾನು ಲೈಕ್ ಇಮೇಜ್ ಬಂದ್ರೆ ಅದು ಅಲ್ಟರ್ನೇಟಿವ್ ಬರಲ್ಲ ಫ್ರೆಂಡ್ಸ್. ಓಕೆ, ಅಲ್ಟರ್ನೇಟಿವ್ ಬಂದ್ರೆ ಇಮೇಜ್ ಬರಲ್ಲ. ಸೊ ಇವಾಗ ನಾನು ಇಮೇಜ್ ಹಾಕ್ತೀನಿ .jpg. ಓಕೆ, ಇವಾಗ ನೋಡೋಣ. ಇಲ್ಲ ನೋಡ್ತಿರ್ಬೋದು ಫ್ರೆಂಡ್ಸ್, ಇಮೇಜ್ ಬಂತಲ್ಲ. ಸೊ ಗೊತ್ತಾಯ್ತಲ್ಲ ಫ್ರೆಂಡ್ಸ್, ಇದು ಇಮೇಜ್ ಆಡ್ ಮಾಡೋದು ಹೇಗೆ ಅಂತ. ಲೈಕ್ ಆನ್ಲೈನ್ ಅಂತಾನು ಹಾಕ್ಬಹುದು, ಬಟ್ ಲ್ಯಾಪ್ಟಾಪ್ ಅಲ್ಲಿ ಇದ್ರೆ ಹಾಕೋದು ಒಳ್ಳೇದು ಅಂತ ನಂಗೆ ಅನ್ಸುತ್ತೆ. ಆನ್ಲೈನ್ ಅಲ್ಲಿ ಬೈ ಚಾನ್ಸ್ ಮಿಸ್ ಆಗಿಬಿಟ್ರೆ ಅದು ನಿಮ್ಮ ವೆಬ್ಸೈಟ್ ಅಲ್ಲೂ ಕೂಡ ಇರಲ್ಲ ಆ ಇಮೇಜ್. ಓಕೆನಾ. ಸೊ ಅದಕ್ಕೆ ನಿಮ್ಮ ಲೋಕಲ್ ಲ್ಯಾಪ್ಟಾಪ್ ಇಂದಾನೆ ಒಂದು ಇಮೇಜಸ್ ಫೋಲ್ಡರ್ ಕ್ರಿಯೇಟ್ ಮಾಡಿಬಿಟ್ಟು ಎಲ್ಲ ಇಮೇಜಸ್ ಅದರಲ್ಲೇ ಇಟ್ಟಿರಿ. ಓಕೆನಾ. ಸೊ ಇಮೇಜಸ್ ಆಡ್ ಮಾಡೋದು ಗೊತ್ತಾಯ್ತಲ್ಲ ಫ್ರೆಂಡ್ಸ್. ಮತ್ತೆ MD ಅಂಡ್ ರೆಫರೆನ್ಸ್ ಅಂತ ಬರ್ತಿದೆ ಅಲ್ವಾ ಫ್ರೆಂಡ್ಸ್, ಅಲ್ಲಿನೂ ಹೋಗಿ ತುಂಬಾನೇ ಎಕ್ಸ್ಟ್ರಾ ಮಾಹಿತಿ ಸಿಗುತ್ತೆ, ಎಕ್ಸ್ಟ್ರಾ ಇನ್ಫಾರ್ಮೇಶನ್. ಓಕೆ, ಎಲ್ಲಾನು ಪ್ರಾಕ್ಟೀಸ್ ಮಾಡಿ. ಇನ್ಮೇಲೆ ಕಂಟಿನ್ಯೂಸ್ ಆಗಿ ಎವ್ರಿ ಅಲ್ಟರ್ನೇಟಿವ್ ಡೇಸ್ ವಿಡಿಯೋ ಬರ್ತಿರುತ್ತೆ, ಒಂದಿನ ಬಿಟ್ಟು ಒಂದಿನ. ಓಕೆನಾ. ಇವಾಗ ನೆಕ್ಸ್ಟ್ ವಿಡಿಯೋ ಮಂಡೇ ಬರುತ್ತೆ. ಓಕೆ, ಅಲ್ಲಿವರೆಗೆ ವೇಟ್ ಮಾಡಿ. ಓಕೆ, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಹಾಗೆ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಓಕೆ, ಚಾನಲ್. ಥ್ಯಾಂಕ್ ಯು.